ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ರೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಫೈಟ್ ಮಾತ್ರ ನಿಲ್ಲಿಲ್ಲ, ಬಗೆಹರಿಲಿಲ್ಲ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಸುರ್ಜೇವಾಲಾ ಅವರು ಸಂಪರ್ಕ ಮಾಡಿದ್ರು. ಕೆಎನ್ ರಾಜಣ್ಣ ಅವಿರೋಧ ಆಯ್ಕೆಗೆ ಆಕ್ಷೇಪ ಎತ್ತಿದ್ರು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡೋದಕ್ಕೆ ವರಿಷ್ಠರು ಪ್ರಯತ್ನವನ್ನ ಪಟ್ಟರು. ಏನಾದರೂ ಆಗಲಿ ಚುನಾವಣೆ ನಡೆಯಲಿ ಅಂತ ಸಿದ್ದು ಆಪ್ತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸೊ ಪಟ್ಟು ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಕ್ಕೆ ಒಪ್ಪಲಿಲ್ಲ ಕೆಎನ್ ರಾಜಣ್ಣ. ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನೂ ಆಗದೇ ಇರುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು, ಆದರೂ ಕೂಡ ಅಪೆಕ್ಸ್ ಅಧ್ಯಕ್ಷ ಸ್ಥಾನದ ಫೈಟ್ ಬಗೆಹರಿಲಿಲ್ಲ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಂಪರ್ಕ ಮಾಡಿದ್ರು, ಫೋನ್ ಕರೆ ಮಾಡಿದ್ರು. ಕೆಎನ್ ರಾಜಣ್ಣ ಅವಿರೋಧ ಆಯ್ಕೆಗೆ ಒಪ್ಪಲಿಲ್ಲ, ಆಕ್ಷೇಪವನ್ನ ಎತ್ತಿದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡೋದಕ್ಕೂ ಕೂಡ ವರಿಷ್ಠರು ಪ್ರಯತ್ನವನ್ನ ಪಟ್ಟರು. ಆದರೆ ಏನಾದರೂ ಆಗಲಿ ಚುನಾವಣೆ ನಡೆಯಲಿ ಅಂತ ಸಿದ್ದು ಆಪ್ತ ಕೆಎನ್ ರಾಜಣ್ಣ ಅವರು ಇವತ್ತು ಚುನಾವಣೆಯನ್ನ ಫೇಸ್ ಮಾಡ್ತಿದ್ದಾರೆ. ಮಾರುತೇಶ್, ತಾವು ಕೂಡ ಈಗಾಗಲೇ ಹೇಳ್ತಾ ಇದ್ರಿ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರು ಕೂಡ ಈ ಅಪೆಕ್ಸ್ ಬ್ಯಾಂಕ್ನ ಒಂದು ಫೈಟ್ ಏನಿದೆ ಅದನ್ನ ನಿಲ್ಲಿಸೋದಕ್ಕೆ ಆಗ್ಲಿಲ್ಲ ಅಂತ. ಸೊ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿನ್ನೆ ರಾತ್ರಿಯೂ ಕೂಡ ಫೋನ್ ಮಾಡಿ ಮಾತನಾಡಿದ್ರ ಸಿಎಂ ಹಾಗೂ ಡಿಸಿಎಂಗೆ. ಮೇಡಮ್, ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ರೀತಿ ಒಮ್ಮತಕ್ಕೆ ಬರದೇ ಇರುವ ಕಾರಣಕ್ಕಾಗಿ ಮಧ್ಯಪ್ರವೇಶ ಮಾಡಬೇಕಾಯಿತು. ನಾನೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಬೆಳ್ಳಿ ಪ್ರಕಾಶ್ ಕೂಡ ಆಗಮಿಸಿದ್ರು. ಅವರು ಕೂಡ ಒನ್ ಆಫ್ ದ ಡೈರೆಕ್ಟರ್, ಚಿಕ್ಕಮಗಳೂರಿನಿಂದ ಡೈರೆಕ್ಟರ್ ಆಗಿದ್ದಾರೆ. ಸೊ ಏನು ಆಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಅನ್ನೋದನ್ನು ಅವರಿಂದಲೇ ಕೇಳೋಣ. ಏನಾಯ್ತು ಸರ್, ಈಗ ನಾಮಿನೇಷನ್ ಆಗ್ತಾ ಇದೆಯಾ? ಏನು ಸರ್? ನಾಮಿನೇಷನ್ ನಾನು ಮಾಡಿದ್ದೀನಿ, ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಿದ್ದೀನಿ. ಕಳೆದ 5 ವರ್ಷಗಳಿಂದ ನಾನು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು 5 ವರ್ಷದಲ್ಲಿ 1500 ಕೋಟಿ ಲಾಭವನ್ನು ಮಾಡಿದ್ದೀನಿ. ಇವತ್ತು ನಮ್ಮ ಡೆಪಾಸಿಟು 13,000 ಕೋಟಿ 13,791 ಕೋಟಿ ಡೆಪಾಸಿಟ್ ಮಾಡಿದ್ದೀವಿ. ಬ್ಯಾಂಕು ಅತ್ಯುತ್ತಮವಾಗಿ ಸುಸ್ಥಿತಿಯಲ್ಲಿದೆ. ಮತ್ತೊಮ್ಮೆ ಅವಕಾಶವನ್ನು ಬಯಸಿ ನಾನು ನಾಮಿನೇಷನ್ ಮಾಡಿದ್ದೀನಿ. ಬಾಕಿ 1 ಗಂಟೆ ಮೇಲೆ ಏನಾಗುತ್ತೆ ಅನ್ನೋಂಥದ್ದು. ನಿರ್ದೇಶಕರು ಬೆಂಬಲ ಇಲ್ಲದಲೇ ನಾವು ನಾಮಿನೇಷನ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಒಬ್ಬರು ಸೂಚಕರಾಗಿ ಸಹಿ ಮಾಡಬೇಕು, ಒಬ್ಬರು ಅನುಮೋದಕರಾಗಿ ಸೈನ್ ಮಾಡಬೇಕು. ಈಗಾಗಲೇ ನಾವು 3 ಜನ ಸೈನ್ ಮಾಡಿದ್ದಾರೆ. ನನ್ನನ್ನು ಒಳಗೊಂಡಂತೆ ಇನ್ನಿಬ್ಬರು ಸೈನ್ ಮಾಡಿದ್ದಾರೆ. ಈ ಅದೃಶ್ಯದ ಆಟ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬೆಳ್ಳಿ ಪ್ರಕಾಶಿಗೆ ಯಾವಾಗಲೂ ಪವಾಡ ಅನ್ನೋ ರೀತಿಯಲ್ಲೇ ಅಧಿಕಾರ ಒಲಿದು ಬಂದಿರೋದು. ಅಧಿಕಾರ ನನಗೆ ಒಲಿಯುತ್ತೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ. ಅದು ನನಗೆ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕಿನ ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನಡೆದುಕೊಂಡು ಹೋಗೋದಕ್ಕೆ ನನ್ನದೇ ಆದಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದಕ್ಕೆ ಘನ ಸರ್ಕಾರದ ಆಶೀರ್ವಾದವೂ ಇದೆ. ಘನ ಸರ್ಕಾರದ ಅಂದರೆ ಆಡಳಿತ ಪಕ್ಷದ 2.5 ವರ್ಷದಲ್ಲಿ ಆಡಳಿತ ಪಕ್ಷದವರು ಸಹಕಾರ ಕೊಟ್ಟಿದ್ದಾರೆ. ಹಿಂದಿನ ನಾವು ಏನು BJP ಶಾಸಕನಾಗಿ ನಮ್ಮ ಸರ್ಕಾರ ಆಯಿತು, ಆವಾಗಲೂ ಸಹಿತ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಸಹಿತ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಸಲ್ಲದು, ಸಹಕಾರ ಕ್ಷೇತ್ರ ರಾಜಕೀಯದಿಂದ ಹೊರತುಪಡಿಸಿರಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ನಡುವೆ ಸಂಘರ್ಷ ಶುರುವಾಗಿದೆ ಸರ್, ಅಲ್ಲೇ ಆಗಿದೆ. ಅದರ ಲಾಭ ಏನಾದ್ರು ನಿಮ್ಗೆ ಆಗ್ಬೋದಾ? ಇಲ್ಲ, ಲಾಭದ ಪ್ರಶ್ನೆನ ನಾನು ಯಾವಾಗಲೂ ಅದನ್ನು ಅನ್ಕೊಂಡಿಲ್ಲ. ನಾನು ಸೇವೆ ಮಾಡಿರೋದಕ್ಕೆ ನನ್ನ 5 ವರ್ಷದ ಸೇವೆಗೆ ಎಲ್ಲ ರಾಜ್ಯದ 21 DCC ಬ್ಯಾಂಕ್ನಲ್ಲಿ 18 DCC ಬ್ಯಾಂಕಿಂದ ನಿರ್ದೇಶಕರು ಆಯ್ಕೆಯಾಗಿ ಬಂದಿದ್ದಾರೆ. ನನಗೆ ಅವರು ನನ್ನ ಸೇವೆನ ಮೆಚ್ಚಿ ನನಗೆ ಮತವನ್ನು ಕೊಡ್ಬೋದು ಅನ್ನೋಂಥ ಒಂದು ಆಶಾಭಾವನೆ ಇದೆ. ಗೊತ್ತಿಲ್ಲ ಒಳಗಡೆ ಏನಾಗ್ತಿದೆ ಅಂತ. ನಾನು ನಾಮಿನೇಷನ್ ಮಾಡಿ ಬಂದೆ. ಸರ್ಕಾರ ಇವತ್ತು ಚುನಾವಣೆನೇ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ನಡೆಸಿತ್ತು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇವತ್ತು ತಾವ್ಯಾರು ತಪ್ಪು ತಿಳ್ಕೊಬಾರ್ದು. ಕಾನೂನನ್ನು ಎಲ್ಲರೂ ಅರಿಬೇಕು. ಮಾಧ್ಯಮದವರು ಕಾನೂನಿನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೊಬ್ಬರಿಗೆ ಬೆಳಗ್ಗೆ ಹೇಳಿದೆ, ಮಾಧ್ಯಮದವರಿಗೆ, ನಿಮ್ಮ ಲೀಗಲ್ ಸೆಲ್ ಇರುತ್ತಲ್ಲ, ಆ ಲೀಗಲ್ ಸೆಲ್ ತಮ್ಮ ಲೀಗಲ್ ಸೆಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ.
ಆ ಲೀಗಲ್ ಸೆಲ್ ಅಲ್ಲಲ್ಲ, ಆ ಲೀಗಲ್ ಸೆಲ್ಲಲ್ಲಿ ತಾವುಗಳು ಇಂಥ ಪ್ರಶ್ನೆಗಳು ಬಂದಾಗ ಅಲ್ಲಲ್ಲ ಒಮ್ಮೆ ಅಲ್ಲ, ನನ್ನ ಮಾತನ್ನು ಕಂಪ್ಲೀಟ್ ಮಾಡೋದು ಬಿಡಿ. ಒಮ್ಮೆ ತಾವು ತಮ್ಮ ಲೀಗಲ್ ಸೆಲ್ನ ಸಂಪರ್ಕ ಮಾಡಿದರೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಮ್ಮೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಈ ಯಾವುದೇ ನ್ಯಾಯಾಲಯ ಆಗಲಿ ಯಾವರೇ ಆಗಲಿ ಅದನ್ನು ಮುಂದೂಡೋಕ್ಕಾಗಲ್ಲ. ನಾವುಗಳು ಯಾರೂ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಅಂದರೆ ಚುನಾವಣೆ 1 ವಾರಕ್ಕೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕಾನೂನಲ್ಲಿರುವಂಥ ವಿಚಾರ. ಅದನ್ನು ಕೇಳಿದ್ವಿ ನಾವು. ಅಲ್ಲಲ್ಲ, ನಾನು ಹೇಳಿದ್ದು ಈಗ ತಾವ್ಯಾರೂ ತಪ್ಪು ತಿಳ್ಕೊಬಾರ್ದು. ಕಾನೂನು ಅನ್ನೋಂಥದ್ದು ಭಾಳ ವಿಶೇಷವಾಗಿ ತಾವು ಇಡೀ ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರದ ವಿಚಾರವನ್ನು ಜನಗಳಿಗೆ ತಿಳಿಸೋದ್ರ ಮೂಲಕ ತಾವುಗಳು ಜನನ ಎಜುಕೇಟ್ ಮಾಡ್ತಾಯಿದ್ದೀರಾ. ಅಂಥ ಸಂದರ್ಭದಲ್ಲಿ ತಮ್ಮಿಂದ ಒಂದು ಸತ್ಯವಾದಂಥ ವಿಚಾರ ಹೊರ ಹೋಗಲಿ ಅನ್ನೋವಂಥ ಉದ್ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ ಹೊರತು ಮತ್ತೆ ತಾವ್ಯಾರು ಅನ್ಯರ್ಥ ಭಾವಿಸ್ ಪ್ರತಿಷ್ಠೆ ಯಾಕೆ ತೆಗೆದುಕೊಂಡಿದೆ? ಅಲ್ಲ, ನನಗೆ ಗೊತ್ತಿಲ್ಲ ಸರ್ಕಾರ, ಯಾಕಂದರೆ ಇದು ನಮ್ಮ ಅಪೆಕ್ಸ್ ಬ್ಯಾಂಕು RBI ನಿಯಂತ್ರಣದಲ್ಲಿ ನಡೆಯುವಂಥ ಒಂದು ಬ್ಯಾಂಕು. ಈ ಬ್ಯಾಂಕಿಗೆ ಚುನಾಯಿತರಾಗಿ ಬರುವಂಥವರು ನಮ್ಮ ಸಹಕಾರ ಕಾಯ್ದೆ ಅನ್ವಯ ಆಯಾ DCC ಬ್ಯಾಂಕಿನಿಂದ ಚುನಾಯಿತರಾಗಿ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.